ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಮಹಾರಾಷ್ಟ್ರ ಮೂಲದ ಇಬ್ಬರು ಕಳ್ಳರನ್ನ ಬಂಧಿಸಿದ ಪೊಲೀಸರು. ಮಹಾಲಿಂಗಪುರದಲ್ಲಿ ಚಿನ್ನ ಆಭರಣಗಳ ಕಳವು ಪ್ರಕರಣಗಳಲ್ಲಿ ಈ ಒಂದು ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಕುರಿತು ಒಂದು ವರದಿ ಇದೆ, ವೀಕ್ಷಿಸೋಣ ಬನ್ನಿ. ಮಹಾರಾಷ್ಟ್ರ ಮೂಲದ ಇಬ್ಬರು ಕಳ್ಳರು ಪೊಲೀಸರ ಬಲೆಗೆ. ಮಹಾಲಿಂಗಪುರ ಎರಡು ಚಿನ್ನಾಭರಣಗಳ ಕಳವು ಪ್ರಕರಣಗಳನ್ನು ಭೇದಿಸಿರುವ ಮಹಾಲಿಂಗಪುರ ಪೊಲೀಸರು ಮಹಾರಾಷ್ಟ್ರ ಮೂಲದ ಇಬ್ಬರು ಆರೋಪಿಗಳನ್ನು ಬಂಧಿಸಿ 9.15 ಲಕ್ಷ ಮೌಲ್ಯದ 62 ಗ್ರಾಮ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದ ಜಿಲ್ಲಾ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್, ಬಂಧಿತರು ಸೊಲ್ಲಾಪುರ ಮೂಲದವರಾಗಿದ್ದು ಹೊರ ರಾಜ್ಯದಿಂದ ಬಂದು ಕಳ್ಳತನ ನಡೆಸುತ್ತಿದ್ದರು ಎಂದು ತಿಳಿಸಿದರು. ಪ್ರಕರಣಗಳ ತನಿಖೆಯನ್ನು PSI ಶಾಂತಪ್ಪ ಹಂಡಿ ನೇತೃತ್ವದ ತಂಡ ಯಶಸ್ವಿಯಾಗಿ ನಡೆಸಿದೆ ಎಂದರು. ಇದೇ ವೇಳೆ CEIR ಪೋರ್ಟಲ್ ಮೂಲಕ ಕಳೆದು ಹೋದ 30 ಮೊಬೈಲ್ಗಳನ್ನು ಪತ್ತೆ ಹಚ್ಚಿ 4.19 ಲಕ್ಷ ಮೌಲ್ಯದ ಮೊಬೈಲುಗಳನ್ನು ಮರುಪಡೆಯಲಾಗಿದೆ. ಒಟ್ಟಾರೆ 13.35 ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತು ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಮನೆ ಕಳವು ತಡೆಗಟ್ಟಲು ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಜಾರಿಯಲ್ಲಿದ್ದು, ಸಾರ್ವಜನಿಕರು ಹೊರ ಊರಿಗೆ ತೆರಳುವ ಮುನ್ನ ಸ್ಥಳೀಯ ಠಾಣೆಗೆ ಮಾಹಿತಿ ನೀಡುವಂತೆ SP ಮನವಿ ಮಾಡಿದರು. ಕ್ರೈಮ್ ರಿಜಿಸ್ಟರ್ ಆಗಿತ್ತು. ಕ್ರೈಮ್ ನಂಬರ್ 162 2025. ಇದರಲ್ಲಿ 30 ಗ್ರಾಮ್ ಗೋಲ್ಡ್ ಕಳ್ತನ ಆಗಿತ್ತು. ಅದೇ ರೀತಿ ಈ ವರ್ಷ ಕ್ರೈಮ್ ನಂಬರ್ 100/2026 ಇದರಲ್ಲಿ ಕೂಡ 32 ಗ್ರಾಮ್ ಒಂದು ಗೋಲ್ಡ್ ಮಂಗಲಸೂತ್ರ ಅಂತ ಕಳ್ತನ ಆಗಿತ್ತು. ಇದರ ವಿಚಾರವಾಗಿ ನಮ್ಮ PSI ಕ್ರೈಮ್ ಶಾಂತ ಹಂಡಿ ನೇತೃತ್ವದಲ್ಲಿ ಒಂದು ಟೀಮ್ ರಚನೆ ಮಾಡಲಾಯಿತು. ನಮ್ಮ ಹೊಸಬ್ರು ಇನ್ಸ್ಪೆಕ್ಟರ್ RR ಪಾಟೀಲ್ ಅವರು, ನಮ್ಮ ಜಮೀನ್ ಅವರು, DSP ಅವರು ಕೂಡ ತುಂಬ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ನಮ್ಮ PSI ಕಿರಣ್ ಸತ್ಯಗಳಿಗೆ ಕೂಡ ತುಂಬ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಈ 2 ಕೇಸಲ್ಲಿ ನಮಗೆ ರೀಸೆಂಟ್ ಆಗಿ ಸಕ್ಸಸ್ ಸಿಕ್ಕಿದೆ. ಇದರಲ್ಲಿ ನಾವು ಇಬ್ಬರು ಆರೋಪಿಗೆ ಮಹಾರಾಷ್ಟ್ರ ಇಂಟರ್ ಸ್ಟೇಟ್ ಗ್ಯಾಂಗ್ ಹೇಳ್ತಾ ಇದ್ದೀವಿ, ಅಂದ್ರೆ ಬೇರೆ ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ ಅಂತ ಇಬ್ಬರು ಆರೋಪಿಗೆ ನಾವು ಹಿಡಿದಿದ್ದೀವಿ. ಕ್ರೈಮ್ ನಂಬರ್ 162/2025 162 ಅಲ್ಲಿ ಗೋರಖ್ನಾಥ್ ಸನ್ ಆಫ್ ಚಂದ್ರಕಾಂತ್ ಜಾಧವ್, ವಾಸಿ ಸೋಲಾಪುರ್, ಮಹಾರಾಷ್ಟ್ರ, ಇವನಿಗೆ ನಾವು ಹಿಡಿದಿದ್ದೀವಿ. ಇವತ್ತು ಕಡೆಯಿಂದ ನಮಗೆ ಪೂರ್ತಿ 30 ಗ್ರಾಮ್ ಗೋಲ್ಡ್ ಏನು ಕಳ್ತನ ಆಯಿತು ಪೂರ್ತಿ ರಿಕವರಿ ಮಾಡಲಾಗಿದೆ. ಇದೇ ರೀತಿ ಕ್ರೈಮ್ ನಂಬರ್ 17/2026 ಅಲ್ಲಿ ಬಸವ ಸನ್ ಆಫ್ ಸಿದ್ದಪ್ಪ ಬದರ್ ಶೆಟ್ಟಿ, ಇವನು ಪ್ರೆಸೆಂಟ್ ಸಮೀರ್ವಾಡಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇವನ್ ಕಡೆಯಿಂದ ಕೂಡ ನಮಗೆ 32 ಗ್ರಾಮ್. ಆ ಕೇಸಲ್ಲಿ ಎಷ್ಟು ಕಳ್ತನ ಆಯಿತು ಅಷ್ಟು ಪೂರ್ತಿ ಪ್ರಾಪರ್ಟಿ ರಿಕವರ್ ಆಗಿದೆ. ಜನರಲ್ ಏನಾಗುತ್ತೆ, ಯಾವುದು ಕಳ್ತನದ ಪ್ರಾಪರ್ಟಿ ಇದ್ರೆ ಪೂರ್ತಿ ರಿಕವರ್ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ಆದರೆ 2 ಕೇಸಲ್ಲಿ ಅಮೌಂಟ್ ಕೂಡ ಹೆವಿ ಇತ್ತು, ಕಳ್ತನ ಆಗೋದು ಅಮೌಂಟ್ ಕೂಡ ಹೆವಿ ಇತ್ತು. 2 ಪೂರ್ತಿ ಇವರು ಟೀಮ್ ಜಾಯಿಂಟ್ ಎಫರ್ಟ್ ಇಂದ ಪ್ಲಸ್ ಇವತ್ತು ನೇತೃತ್ವ ಏನು ಲೀಡರ್ಶಿಪ್ ಏನು ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಸಪೋರ್ಟ್ ಏನು ಕೊಟ್ಟಿದ್ದಾರೆ DSP ಅವರು, CPI ಅವರು, ಅದರಿಂದ 2 ಕೇಸಲ್ಲಿ ಇವರಿಗೆ ಟೋಟಲ್ ಸಕ್ಸಸ್ ಸಿಕ್ಕಿದೆ. 2 ಕೇಸಲ್ಲಿ ಒಟ್ಟಿಗೆ ನಾವು 62 ಗ್ರಾಮ್ ಗೋಲ್ಡ್ ರಿಕವರ್ ಮಾಡಿದ್ದೀವಿ. ಟೋಟಲ್ ವ್ಯಾಲ್ಯೂ 9,15,000. 9,15,000. ಈ ಕೆಲಸದಲ್ಲಿ ಇವ್ರ ಟೀಮಲ್ಲಿ ತುಂಬ ಜನ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ FC 1399 VB ತೆಲಿ ಅವರು, ಇದೇ ಸ್ಟೇಷನ್ ಅವರು, CPC BG ದೇಸಾಯಿ ಅವರು, CPC AM ಜಮಖಂಡಿ ಅವರು, CPC ಕೃಷ್ಣ ಲಮಾನಿ ಅವರು ಇವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ನಮ್ಮಲ್ಲಿ ಏನು ಸುವಿಧೆ ಇದೆ, CEIR ಪೋರ್ಟಲ್ ಹೇಳ್ತಾ ಇದ್ದೀವಿ ನಾವು. ಏನಾದರೂ ನಮ್ಮ ಲೆವೆಲಲ್ಲಿ ಏನಾದರೂ ಮೊಬೈಲ್ ಕಳ್ತನ ಆದರೆ ಸೆಂಟ್ರಲ್ ರಿಜಿಸ್ಟ್ರಿ ಅಂತ ಒಂದು ಪೋರ್ಟಲ್ ಇದೆ. ಆ ಪೋರ್ಟಲಲ್ಲಿ ತಾವೇ ರಿಜಿಸ್ಟರ್ ಮಾಡಿ ಹೇಳ್ಬೋದು, ಇದು ನನ್ನ ಫೋನ್ ಇಟ್ಟು ಈ ಪ್ಲೇಸಲ್ಲಿ ಕಳ್ತನ ಆಗಿದೆ. ಆ ಪೋರ್ಟಲಲ್ಲಿ ಡಿಟೇಲ್ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಆ ಫೋನ್ ಯಾವಾಗ ಯೂಸ್ ಆಗುತ್ತೆ ಆ ಟೈಮಲ್ಲಿ ತಮಗೆ ಕೂಡ ಇಂಟಿಮೇಷನ್ ಸಿಗುತ್ತೆ. ಆ ಲೋಕಲ್ ಸ್ಥಳೀಯ ಪೊಲೀಸ್ ಸ್ಟೇಷನ್ ಕೂಡ ಇಂಟಿಮೇಷನ್ ಸಿಗುತ್ತೆ. ಇಂಟಿಮೇಷನ್ ಸಿಕ್ಕಿದಾಗ ಲೋಕಲ್ ಸ್ಟೇಷನ್ ಜವಾಬ್ದಾರಿ ಏನಿದೆ, ಅಂತ ಫೋನ್ ಎಲ್ಲಿ ಯೂಸ್ ಆಗ್ತಾ ಇದೆ, ಯಾರು ಯೂಸ್ ಮಾಡ್ತಾ ಇದ್ದಾರೆ, ಅವ್ರ ಕಡೆಯಿಂದ ರಿಕವರಿ ಮಾಡಬೇಕು. ಇದರಲ್ಲಿ ಕೂಡ ನಾವು ಒಮ್ಮೆ ತಿಂಗಳು ಡ್ರೈವ್ ಮಾಡ್ತಾ ಇದ್ದೀವಿ. ಇಂಥ ಡ್ರೈವ್ ಕೂಡ ಇವರು ಮಾಡಿದ್ದಾರೆ. ಆ ಡ್ರೈವ್ ಅಲ್ಲಿ ಇದ್ದಕ್ಕೆ 30 ಕಳ್ತನ ಆಗಿರೋ ಮೊಬೈಲ್ ಫೋನ್ ಇವರಿಗೆ ಇವರು ರಿಕವರಿ ಮಾಡಿ ಒರಿಜಿನಲ್ ಓನರ್ಸ್ಗೆ ಈಗ ಕೊಡ್ತಾ ಇದ್ದಾರೆ. ಟೋಟಲ್ 30 ಮೊಬೈಲ್ಸ್, ಟೋಟಲ್ ವ್ಯಾಲ್ಯೂ 4,19,000. ಈ ಟೋಟಲ್ 3 ಪ್ರಕರಣಗಳಲ್ಲಿ ನಮ್ಗೆ ಏನು ಸಕ್ಸಸ್ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ನಮ್ಮ ಮುಖಾಂತರ ಪಬ್ಲಿಕ್ ಕೂಡ ತಿಳಿಸ್ತಾ ಇದ್ದೀವಿ. ಮತ್ತೆ ನಾವು ಇನ್ನೊಂದು ಸಿಸ್ಟಮ್ ಏನು ಸ್ಟಾರ್ಟ್ ಮಾಡಿದ್ದೀವಿ, ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್. ಅದರಲ್ಲಿ ಏನಿದೆ, ತಾವು ಹೊರಗಡೆ ಮನೆಗೆ ಹೋಗ್ತಾ ಇದ್ದೀರಾ, 2 ದಿವಸ ಇರಲಿ, 3 ದಿವಸ ಇರಲಿ, 15 ದಿವಸ ಇರಲಿ, ಅರ್ಧ ದಿನ ಇರಲಿ, ಲೋಕಲ್ ಸ್ಥಳೀಯ ಸ್ಟೇಷನ್ಗೆ ಮಾಹಿತಿ ತಾವು ಕೊಟ್ಟರೆ, ಇದು ಹಳೆ ಸಿಸ್ಟಮ್, ಏನು ಹೊಸ ಸಿಸ್ಟಮ್ ಇಲ್ಲ, ಹಳೆ ಸ್ಟೇಷನ್ಗೆ ಮಾಹಿತಿ ಕೊಟ್ಟರೆ ಅಲ್ಲಿ ಅವರು ಬೀಟ್ ಕಲಿಸ್ತಾರೆ.
ರಾತ್ರಿ 2 ಸರಿ 3 ಸರಿ ಚೆಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಏನು ಹೊಸ ಜಾರಿ ಮಾಡಿದ್ದೀವಿ, ತಾವು ಫಿಸಿಕಲಿ ಬಂದು ಸ್ಟೇಷನ್ಗೆ ಮಾಹಿತಿ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ನಮ್ಗೆ ಒಂದು ನಂಬರ್ ಕೊಡ್ತಾ ಇದ್ದೀವಿ ವಾಟ್ಸಪ್ ಮುಖಾಂತರ. ಆ ನಂಬರಲ್ಲಿ ತಾವು ಎಷ್ಟು ಟೈಮಿಂದ ಎಷ್ಟು ಟೈಮ್ ಹೋಗ್ತಾ ಇದ್ದೀರಾ, ಏನಾದರೂ ಆ ಮನೆಯಲ್ಲಿ ಸಮಸ್ಯೆ ಬಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡೋದು ಇದ್ರೆ, ಪ್ಲಸ್ ತಮ್ಮ ಮನೆಯಲ್ಲಿ ಈಗಾಗಲೇ ಏನಾದರೂ ವ್ಯಾಲ್ಯೂಬಲ್ಸ್ ಇದೆ ಅಥವಾ ಇಲ್ಲ, ಅಥವಾ ಏನಾದರೂ ಬೇಸಿಕ್ ಇನ್ಫಾರ್ಮೇಶನ್ ಆ ನಂಬರ್ ವಾಟ್ಸಪ್ ನಂಬರ್ ಮುಖಾಂತರ ನಮಗೆ ಕೊಟ್ಟರೆ, ಸೆಂಟ್ರಲ್ ಆಗಿ ನಾವು ಮಾಡ್ತಾ ಇದ್ದೀವಿ, ಕೊಟ್ಟರೆ ನಾವು ಆ ಕನ್ಸರ್ನ್ ಬೀಟ್ ಕಾನ್ಸ್ಟೇಬಲ್ಗೆ ಕೊಡ್ತೀವಿ. ಕಡ್ಡಾಯವಾಗಿ ಆ ಬೀಟ್ ಕಾನ್ಸ್ಟೇಬಲ್ ಅಥವಾ 9th ಬೀಟಲ್ಲಿ ಯಾರು ಇರ್ತಾರೆ 2-3 ಸರಿ ಆ ಮನೆಗೆ ಹೋಗಿ ಫೋಟೋ ಹಾಕಬೇಕು. ಸಾಧ್ಯ ಇದ್ರೆ ಆ ಫೋಟೋ ಕೂಡ ನಮ್ಮ ಜೊತೆ ಮತ್ತೆ ವಾಪಸ್ಸಲ್ಲಿ ಶೇರ್ ಮಾಡ್ತೀವಿ. 100% ಕಲ್ಪನಾ ಪ್ರಿವೆಂಟ್ ಆಗುತ್ತೆ ಅಂತ ಯಾರು ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಆ ಥರ ಇಲ್ಲ. ಬಟ್ ಇದರಿಂದ ನಾವು ಅಟ್ಲೀಸ್ಟ್ 50-60% ಕಮ್ಮಿ ಮಾಡ್ಬೋದು. ಪ್ಲಸ್ ಇವರಿಗೆ ಏನಾಗುತ್ತೆ,